ಬಗೆದಷ್ಟು ಬಯಲಾಗುತ್ತಿದೆ ಐಶ್ವರ್ಯ ಫ್ರಾಡ್ ಕಹಾನಿ. ಬರೋಬ್ಬರಿ 7 ಎಫ್ಐಆರ್, 19 ಕೋಟಿ ಮನಿ. ಐಟಿ ಹಾಗೂ ಇಡಿ ಎಂಟ್ರಿ ಆದರೆ ರಾಜಕಾರಣಿಗಳಿಗೆ ಟೆನ್ಷನ್. ಬಿಬಿಎಂಪಿ ಕಚೇರಿ ಮೇಲಿನ ಇಡಿ ದಾಳಿ, ಬರೋಬ್ಬರಿ 10 ಗಂಟೆ ದಾಖಲೆಗಳ ಪರಿಶೀಲನೆ. ಚೀಫ್ ಇಂಜಿನಿಯರ್ ಪ್ರಹ್ಲಾದ್ಗೆ ಕಾದಿದೆಯಾ ಇಡಿ ಕಂಟಕ? ಮಂಡ್ಯದಲ್ಲಿ ಶುರುವಾಯಿತು ಕ್ರೆಡಿಟ್ ಪಾಲಿಟಿಕ್ಸ್. ಎಚ್ಡಿಕೆ ಮತ್ತು ಚಲುವರಾಯಸ್ವಾಮಿ ನಡುವೆ ಮತ್ತೊಂದು ವಾರ್. ಒಂದೇ ಕಾಮಗಾರಿ ಎರಡೆರಡು ಬಾರಿ ಗುದ್ದಲಿ ಪೂಜೆ. ಕರ್ನಾಟಕದಲ್ಲಿ ಕೆಂಪು ಉಗ್ರರ ಯುಗಾಂತ್ಯಕ್ಕೆ ಕ್ಷಣಗಣನೆ. ಇಂದು ಮೋಸ್ಟ್ ವಾಂಟೆಡ್ ನಕ್ಸಲರು ಸರೆಂಡರ್. ಶರಣಾಗತಿ ಸಮಿತಿ ಸದಸ್ಯರಿಂದ ಕೊನೆ ಕ್ಷಣದ ಕಸರತ್ತು. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಇನ್ನೂ ಉಳಿದಂತಹ ನಕ್ಸಲರು ಯಾವಾಗ ಶರಣಾಗಬಹುದು, ಮುಖ್ಯವಾಹಿನಿಗೆ ಬರಬಹುದಾ ಅನ್ನುವಂಥ ಪ್ರಶ್ನೆ ಇತ್ತು. ಸತತವಾಗಿ ಆ ಪ್ರಯತ್ನಗಳಾಗ್ತಾ ಇತ್ತು. ಪ್ರಯತ್ನ ಕೂಡ ಯಶಸ್ವಿಯಾಗಿದೆ. ಅಲ್ಲಿಗೆ 6 ಜನ ನಕ್ಸಲರು ಕೂಡ ಮುಖ್ಯವಾಹಿನಿಗೆ ಬರುವ ನಿರ್ಧಾರ ಮಾಡಿದ್ದಾರೆ. ಇವತ್ತು ಜಿಲ್ಲಾಡಳಿತದ ಮುಂದೆ ನಕ್ಸಲರ ಶರಣಾಗತಿ ಕೂಡ ಆಗುತ್ತೆ. ಶರಣಾಗತಿ ಆಗ್ತಾ ಇದ್ದಂತೆ 4 ಮೋಸ್ಟ್ ವಾಂಟೆಡ್ ಕರ್ನಾಟಕ ಸೇರಿ ಹೊರ ರಾಜ್ಯದಲ್ಲೂ ಕೂಡ ಕೆಂಪು ಉಗ್ರರ ಮೇಲೆ ಕೇಸ್ ಇದೆ. ಅದನ್ನ ಗಮನಿಸಬೇಕಾಗುತ್ತೆ. ಮುಂಡಗಾರು ಲತಾ ಮೇಲೆ 85 ಕೇಸ್ ಇದೆ. ಸುಂದರಿ ಮೇಲೆ 71 ಕೇಸ್, ಜಯಣ್ಣ ಮೇಲೆ 50, ವನಜಾಕ್ಷಿ ಮೇಲೆ 29 ಕೇಸ್ ಇದೆ. ಕೇರಳದ ಜಿಶಾ ಮೇಲೆ 17, ತಮಿಳುನಾಡಿನ ಕೆ ವಸಂತ ಮೇಲೆ 8 ಕೇಸ್ಗಳಿದೆ. ಈಗ ಬಹುತೇಕರ ಪ್ರಶ್ನೆ ಆಗಿರಬಹುದು, 6 ನಕ್ಸಲರು ಮುಖ್ಯ ವಾಹಿನಿಗೆ ಬರ್ತಾ ಇದ್ದಂತೆ ಹೇಗಿರಬಹುದು ಮುಂದಿನ ಪ್ರಕ್ರಿಯೆಗಳು ಅಂತ. ಬಂದ ತಕ್ಷಣ ಸಹಜವಾಗಿ ಜೀವನ ಮಾಡೋದಕ್ಕೆ ಬಿಟ್ಬಿಡುತ್ತಾ ಸರ್ಕಾರ? ಆ ಬೇಡಿಕೆಗಳನ್ನು ಒಪ್ಕೊಂಡು ಆ ಬೇಡಿಕೆಗಳನ್ನು ಈಡೇರಿಸ್ಬಿಡುತ್ತಾ? ಅಲ್ಲಿಗೆ ಎಲ್ಲವೂ ಕೂಡ ಯುಗಾಂತ್ಯನ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ. 6 ಜನ ಶರಣಾದ ಬಳಿಕ ನೆಕ್ಸ್ಟ್ ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ, ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಳ್ಳೋ ಸಾಧ್ಯತೆ. ಎನ್ಐಎಲ್ಲೂ ಕೂಡ 6 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. 6 ಮಂದಿ ನಕ್ಸಲರನ್ನ ವಿಚಾರಣೆ ನಡೆಸಲಿದ್ದಾರೆ ಎನ್ಐಎ ಅಧಿಕಾರಿಗಳು. ನಕ್ಸಲರ ಶರಣಾಗತಿಗೆ ಚಿಕ್ಕಮಗಳೂರು ವೇದಿಕೆ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆಯೇ ಬಂದು ನಾವು ಶರಣಾಗ್ತೀವಿ ಅಂತ ಅವ್ರು ಮನಸ್ಸು ಮಾಡಿರೋದ್ರಿಂದ ಇವತ್ತು ಚಿಕ್ಕಮಗಳೂರು ಅತಿ ದೊಡ್ಡ ವೇದಿಕೆ ಆಗ್ತಾ ಇದೆ 6 ನಕ್ಸಲರನ್ನ ಮುಖ್ಯ ವಾಹಿನಿಗೆ ತರುವಲ್ಲಿ. ಸತತವಾಗಿ ಮನವೊಲಿಕೆಯ ಪ್ರಕ್ರಿಯೆಗಳಾಯಿತು. ಬಟ್ ನಮಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಒಟ್ಟು 18 ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ನಕ್ಸಲರು ಇಟ್ಟಿದ್ದಾರೆ ಅಂತ. ಆ ಬೇಡಿಕೆಗಳನ್ನ ಈಡೇರಿಸಲೇಬೇಕು, ಆ ಭರವಸೆ ಸಿಗಲೇಬೇಕು ಅಂತ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಎಕ್ಸಾಂಪಲ್, ಲಾಸ್ಟ್ ಟೈಮ್ ಕೂಡ ಕೆಲ ನಕ್ಸಲರು ಮುಖ್ಯವಾಹಿನಿಗೆ ಬಂದಾಗ ಕೊಟ್ಟಂತಹ ಭರವಸೆಯನ್ನ ಇಲ್ಲಿ ತನಕ ಸರ್ಕಾರಗಳು ಈಡೇರಿಸಿಲ್ಲ ಅಂತ. ಹಾಗಾಗಿ ನಾವು ಬರಬೇಕು ಅಂದ್ರೆ ಆ ಬೇಡಿಕೆಗಳು ಈಡೇರಿಕೆ ಆಗಬೇಕು ಅಂತ. ರಾಜ್ಯ ಸರ್ಕಾರದ ನಡೆ ಏನು, ಪೊಲೀಸರ ನಡೆ ಏನು, ಎನ್ಐಎ ಅಧಿಕಾರಿಗಳ ತನಿಖೆ ಹೇಗೆ ಸಾಗುತ್ತೆ, ಎಲ್ಲವೂ ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ.